ಆರ್ಸಿಬಿ ಫ್ಯಾನ್ಸ್ಗೆ ಉಪಮುಖ್ಯಮಂತ್ರಿಗಳಿವತ್ತು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ಘೋಷಣೆ ಅನೇಕರಲ್ಲಿ ಸಂತಸ ಉಂಟು ಮಾಡಿದೆ. ಅದೇನಂದ್ರೆ 2026ರ IPL ಬೆಂಗಳೂರಿನಲ್ಲೇ ಫಿಕ್ಸ್ ಅಂತ ಹೇಳಿ ಖುದ್ದು ಡಿಸಿಎಂ ಭರವಸೆ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಅಂಗಳದಿಂದ IPL ಪಂದ್ಯಗಳು ಶಿಫ್ಟ್ ಆಗೋದಕ್ಕೆ ಬಿಡಲ್ಲ ಅಂತ ಘೋಷಿಸಿದ್ದಾರೆ. ಇವತ್ತು KSCA ಎಲೆಕ್ಷನ್, ಆ ಎಲೆಕ್ಷನ್ಗೆ ವೋಟಿಂಗ್ ಮಾಡಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಸಿಬಿ ಫ್ಯಾನ್ಸ್ಗೆ ಅಭಯವನ್ನ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ನ ಮೂಲಕ ಆರ್ಸಿಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅನ್ನ ಡಿಸಿಎಂ ಕೊಟ್ಟಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯುವಂತಹ ಆಶಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಸೇಫ್ಟಿ ಭರವಸೆಯನ್ನ ಕೂಡ KSCA ಕೊಡುತ್ತಾ ಈ ಹಂತದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ. ಈ ಹಿಂದೆ ಏನು ಆರ್ಸಿಬಿ ವಿಜಯೋತ್ಸವದ ಸಂದರ್ಭ ಕಾಲ್ತುಳಿತ ಸಂಭವಿಸ್ತು, ಹಾಗಾಗಿ ಅಲ್ಲಿ ಮ್ಯಾಚ್ಗಳನ್ನ ರದ್ದು ಮಾಡಲಾಗಿದೆ. ಹಾಗಾದ್ರೆ ಚಿನ್ನಸ್ವಾಮಿ ಅಂಗಳದಲ್ಲಿ ಈಗೇನು ಪಂದ್ಯಗಳು ನಡೀತಾ ಇಲ್ವಲ್ಲ, ಅದು ಕಂಟಿನ್ಯೂ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಅನೇಕ ಅಭಿಮಾನಿಗಳಿಗೆ ಆತಂಕ ಕೂಡ ಇತ್ತು. ಆದರೆ ಅದೆಲ್ಲವನ್ನ ನಿವಾರಿಸುವಂತಹ ರೀತಿಯಲ್ಲಿ ಇವತ್ತು KSCA ಚುನಾವಣೆ ವೋಟಿಂಗ್ನ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಅಭಯ ಭರವಸೆಯನ್ನು ಕೊಟ್ಟಿದ್ದಾರೆ. ಸ್ಟ್ಯಾಂಪೇಡ್ ಒಂದು ರೀಸನ್ ಅನ್ನು ಇಟ್ಕೊಂಡು ಇಲ್ಲಿ ಯಾವುದೇ ಪಂದ್ಯಗಳು ನಡೆಯೋದಕ್ಕೆ ಅವಕಾಶವನ್ನು ಕೊಡದೇ ಇರೋದಕ್ಕೆ ಬಿಡೋದಿಲ್ಲ. ನೆಕ್ಸ್ಟ್ IPL ಪಂದ್ಯಗಳು ಕೂಡ ಇಲ್ಲಿ ನಡೆಯೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಾನು KSCA ಮೆಂಬರು. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ನಾಗರಾಜ್ ಅವರು ನನಗೆ ಮೆಂಬರ್ಶಿಪ್ ಕೊಟ್ಟು ಬರೀ 2,700 ರೂಪಾಯಿಗೆ ಚೆಕ್ ಕೊಟ್ಟು, ಅವ್ರ ಮಗ ನಾನಿಬ್ರು ಜೊತೆ ಓದ್ತಿದ್ದು. ಜೊತೆಗೆ ಬೇರೆ ಎಲ್ಲ ಟೀಮ್ ಫ್ರೆಂಡ್ಸು ಗೊತ್ತು ನನಗೆ. ಬ್ರಿಜೇಶ್ ಇರ್ಬೋದು, ಅನಿಲ್ ಕುಂಬ್ಳೆ ಇರ್ಬೋದು, ಪ್ರಸನ್ನ ಇರ್ಬೋದು, ಎಲ್ಲರೂ ಕೂಡ ನನಗೆಲ್ಲ ಪರಿಚಯ. ಸೊ ನನ್ಗೆ ಏನ್ ಬೇಕು ಸೆಲೆಕ್ಟ್ ಮಾಡಿ ಮಿಕ್ಸ್ ಮಾಡಿ ನನ್ಗೇನಿತ್ತು ಓಟನ್ನ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KSCA ಸ್ಟೇಡಿಯಂ ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಈ ಮುಂದಕ್ಕೆ ಈ ಸ್ಟೇಡಿಯಂ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂ ಮಾಡ್ತೀವಿ. ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ. ಇದನ್ನ ನಾವು ನಾನು KSCA ಮೆಂಬರು. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ನಾಗರಾಜ್ ಅವರು ನನಗೆ ಮೆಂಬರ್ಶಿಪ್ ಕೊಟ್ಟು ಬರೀ 2,700 ರೂಪಾಯಿಗೆ ಚೆಕ್ ಕೊಟ್ಟು, ಅವ್ರ ಮಗ ನಾನಿಬ್ರು ಜೊತೆ ಓದ್ತಿದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಚಿತ್ರಾ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಆರ್ಸಿಬಿ ಸೆಲೆಬ್ರೇಷನ್ ನ ಸಂದರ್ಭ ನಡೆದಂತ ಸ್ಟ್ಯಾಂಪೇಡ್ ಒಂದನ್ನೇ ರೀಸನ್ ಆಗಿಟ್ಕೊಂಡು ಇಲ್ಲಿ ಸೇಫ್ಟಿ ಮೆಷರ್ಸ್ ಇಲ್ಲ ಅಂತ ಹೇಳಿ ಹಣೆಪಟ್ಟಿಯನ್ನ ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಮ್ಯಾಚ್ಗಳನ್ನ ಶಿಫ್ಟ್ ಮಾಡಲಾಗುತ್ತೆ, IPL ಇಲ್ಲಿ ನಡೆಯೋದಿಲ್ಲ ಅನ್ನುವಂಥ ಆತಂಕ ಕ್ರಿಕೆಟ್ ಪ್ರೇಮಿಗಳಲ್ಲಿತ್ತು. ಬಟ್ ಅದನ್ನ ಹೋಗ್ಲಾಡಿಸುವಂತ ರೀತಿಯಲ್ಲಿ ಖುದ್ದು ಡಿಸಿಎಂ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ರು, ಇದಕ್ಕೋಸ್ಕರ ನೆಕ್ಸ್ಟ್ ಯಾವೆಲ್ಲ ರೀತಿಯ ಕ್ರಮಕ್ಕೆ ಮುಂದಾಗ್ಲಾಗ್ತಾ ಇದೆ ಅಂತ? ಪ್ರಜ್ವಲ, ಏನು ಜೂನ್ 4ನೇ ತಾರೀಕು RCB ಗೆದ್ದ ನಂತರದಲ್ಲಿ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಆ ಒಂದು ಸೆಲೆಬ್ರೇಷನ್ ನಲ್ಲಿ ಒಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಸಾವನ್ನಪ್ತಾರೆ. ಇದು ಸಾಕಷ್ಟು ಒಂದು ರೀತಿಯಲ್ಲಿ ಭಾರತದಾದ್ಯಂತ ಇದು ಸುದ್ದಿಯಾಗುತ್ತೆ. ಜೊತೆಗೆ ಏನು ಅದನ್ನ ಯಾವುದೇ ರೀತಿಯಾಗಿ ಪೊಲೀಸ್ ಭದ್ರತೆ ಇಲ್ದಿರ, ಜೊತೆಗೆ ಯಾವುದೇ ರೀತಿ ಕ್ರಮಗಳನ್ನ ಕೈಗೊಳ್ಳದೇನೆ ಈ ರೀತಿಯಾಗಿ ಆಗ್ತಾ ಇರುವಂತದ್ದು ಕಾರಣದಿಂದಾಗಿ RCB ಹಾಗೆ DNA ಅನ್ನ ಕೂಡ ದೂಷಿಸಲಾಗಿತ್ತು. ಜೊತೆಗೆ ಏನು RCB ಮ್ಯಾನೇಜ್ಮೆಂಟ್ ಹಾಗೆ DNA ಮ್ಯಾನೇಜ್ಮೆಂಟ್ ಇದಕ್ಕೆ ಕಾರಣ ಅಂತ ಹೇಳಲಾಗಿತ್ತು.
ಅದರಿಂದಾಗಿ ಇಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಒಂದು ಕ್ರಿಕೆಟ್ ಪಂದ್ಯವನ್ನ ಆಡಿಸಬಾರ್ದು ಅನ್ನೋ ಒಂದು ಕಾರಣ ಈಗ ಇತ್ತು. ಹಾಗಾಗಿ ಯಾವುದೇ ರೀತಿ ಇಲ್ಲಿನ ಮ್ಯಾಚ್ ಆಗೋದಿಲ್ಲ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತ. ಜೊತೆಗೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ 35,000 ಆಸನಗಳನ್ನ ಒಳಗೊಂಡಿದೆ. ಹೀಗಾಗಿ ಇದು ಇಲ್ಲಿ ಒಂದು ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ಸಾಕು, ತುಂಬಾ ಏನು ಬೇರೆ ಬೇರೆ ರಾಜ್ಯದಿಂದ ಆಗಿರ್ಬೋದು, ಡಿಸ್ಟಿಕ್ ಗಳಿಂದ ಬಂದು ಇಲ್ಲಿ ಒಂದು ಮ್ಯಾಚ್ ಅನ್ನ ನೋಡ್ತಾ ಇದ್ರು. ಆದ್ರೆ ಈ ಒಂದು ದುರಂತ ಹಿನ್ನೆಲೆಯಲ್ಲಿ ಇಲ್ಲಿ ಪಂದ್ಯಾವಳಿಯನ್ನ ಆಡಿಸಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸಾಕಷ್ಟು ಒಂದು ಚರ್ಚೆಯಲ್ಲಿ ಇತ್ತು. ಅದಕ್ಕೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ರೀತಿಯಲ್ಲಿ ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂತದ್ದು. 2026ರ ಮ್ಯಾಚ್ ಅನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸಲಾಗುತ್ತೆ ಅಂತ ಅವರೇ ಖುದ್ದು ಹೇಳಿರುವಂತದ್ದು. ಜೊತೆಗೆ ಇನ್ನೇನು ಏಪ್ರಿಲ್ ತಿಂಗಳಲ್ಲಿ IPL ಪಂದ್ಯಾವಳಿಗಳು ಕೂಡ ನಡೆಯುತ್ತೆ. ಆ ಒಂದು IPL ಪಂದ್ಯಾವಳಿಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸ್ತೀವಿ. ಎಂದಿಗೂ ಕೂಡ ಈ ಒಂದು ಬೆಂಗಳೂರಿನಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಾಗಿ ಪಂದ್ಯಾವಳಿಗಳು ಆಡದೇ ಇರೋ ತರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಟ ಆಡೋದಕ್ಕೆ ಇಲ್ಲಿ ಪಂದ್ಯಗಳು ನಡೆಯುತ್ತೆ ಅಂತ ಹೇಳಿ ಖುದ್ದು DCM ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತದ್ದು. ಪ್ರಜ್ವಲ. ಫೈನ್ ಸುಚಿತ್ರಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನನ್ನನ್ನು ಕೇಳ್ತಿರಲ್ಲ, ಮುಂದೆ ನೋಡಿ.